ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ರಾಷ್ಟ್ರದಲ್ಲಿ ಏನು ಅತ್ಯಂತ ಘೋರವಾದ ಅಪರಾಧ, ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆಯಲ್ಲಿ ಇವತ್ತೇನು ಪೇಪರ್ ಅನ್ನ ಲೀಕ್ ಮಾಡಿ ಇವತ್ತು ಅನೇಕ ವಿದ್ಯಾರ್ಥಿಗಳಿಗೆ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿರುವಂತ ಈ ಕೇಂದ್ರ ಸರ್ಕಾರ, ಇವತ್ತು ಈ ಕೇಂದ್ರ ಸರ್ಕಾರ ನಾಚಿಕೆ ಮಾನ ಮರ್ಯಾದೆ ಇಲ್ಲಾರದಂತ ಸರ್ಕಾರ. ಕೇವಲ ಒಬ್ಬ ಶಿಕ್ಷಣ ಸಚಿವನಿಂದ ಆದಂತ ಈ ಘಟನೆಗೆ ಮನೆಯನ್ನ ಹೊತ್ತು ಅವರನ್ನ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು. ಆ ಹೊಣೆಗಾರಿಕೆ ಹೊರಲಾರದಕ್ಕೆ ಇವತ್ತು ಕಾಂಗ್ರೆಸ್ ಜನತಾ ಪಾರ್ಟಿ ಇಡೀ ದೇಶದಾದ್ಯಂತ ಇವತ್ತು ಪ್ರತಿಭಟನೆಯನ್ನ ಮಾಡೋದ್ರ ಮುಖಾಂತರ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಪೊಲೀಸರ ಮುಖಾಂತರ ಹಲ್ಲೆಯನ್ನ ಮಾಡಿ ಎಷ್ಟೋ ಮಂದಿ ಪಾಪ ಇವತ್ತು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಅವರ ನೋವಿಗೆ ಸ್ಪಂದಿಸದೇ ಇರುವಂತ ಒಂದು ಬಂಡ ಕೆಟ್ಟ ಸರ್ಕಾರ ಇವತ್ತು ದೇಶದಲ್ಲಿ ಯಾವುದಿದೆ ಅಂದ್ರೆ ಅದು ನರೇಂದ್ರ ಮೋದಿ ಸರ್ಕಾರ. ಆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಇವತ್ತು ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಈಗಾಗಲೇ ಪ್ರಧಾನಮಂತ್ರಿಯ ಮನೆ ಮುಂದೆ ಇವತ್ತು ನಾವೆಲ್ಲ ಪ್ರತಿಭಟನೆಯನ್ನ ಕೂತಿದ್ದೇವೆ. ಇವತ್ತು ನಮ್ಮ ಸಂಸದರ ಒಳಗೊಂಡಂತೆ ನಮ್ಮ ಎಐಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಅವರು ಒಳಗೊಂಡಂತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ. ಅನೇಕ ಜನ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅನೇಕ ಪಕ್ಷದ ಬೇರೆ ಬೇರೆ ಏನು ಎನ್ಡಿಎ ಒಕ್ಕೂಟದ ಮುಖ್ಯ ಪಕ್ಷಗಳು ಕೂಡ ಇವತ್ತು ಇಲ್ಲಿ ಆಗಮಿಸಿ ಪ್ರಧಾನಮಂತ್ರಿಯ ಅವರ ಮನೆ ಮುಂದೆ ಇವತ್ತು ಸತ್ಯಾಗ್ರಹವನ್ನು ಕೂತಿದ್ವಿ. ಧರ್ಮೇಂದ್ರ ಪ್ರಧಾನ್